ಬದುಕು ಎಂದರೆ ನದಿಯ ಹಾಗೆ ಕೊನೆಯಿಲ್ಲದ ಪಯಣ. ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಅದು ಹೃದಯ ತಟ್ಟಿದ ನಮ್ಮ ಬಾಲ್ಯದ ನೆನಪುಗಳು ಮಾತ್ರ. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮಾರ್ನಿಂಗ್ ಬೇಗ ಎದ್ದು ಒಂದು ಸತಿ ವೇಟ್ ಚೆಕ್ ಮಾಡಿ ಯೋಗನ ಶುರು ಮಾಡಿಕೊಂಡೆ. ಇತ್ತೀಚೆಗೆ ಇದೊಂದು ಒಳ್ಳೆಯ ಹವ್ಯಾಸನ ರೂಢಿ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇದಾದಮೇಲೆ ಒಂದು ಕಪ್ ಬಿಸಿನೀರಿಗೆ ಒಂದೇ ಒಂದು ಸ್ಪೂನು ನಾನು ಮಾಡ್ಕೊಂಡಿರ್ತಕ್ಕಂಥ ಒಂದು ಪೌಡರ್ನ, ವೆಯ್ಟ್ ಲಾಸ್ ಪೌಡರ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸೊ ಇತ್ತೀಚೆಗೆ ತುಂಬಾ ದಪ್ಪ ಆಗಿದ್ದೆ, ಹಾಗಾಗಿ ಒಂದು ಸ್ವಲ್ಪ ವೆಯ್ಟ್ನ ಕಡಿಮೆ ಮಾಡೋಣ, ಹೆಲ್ದಿಯಾಗಿ ಫಿಟ್ಟಾಗಿರೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿರೋದು. ಇದಾದಮೇಲೆ ಸ್ನಾನ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಪೂಜೆ ಮಾಡ್ತಾಯಿದ್ರು. ಸೊ ನಾನು ಕೂಡ ಅವರು ಪೂಜೆ ಮಾಡ್ಬೇಕಾದ್ರೆ ಅವ್ರ ಜೊತೆ ಜಾಯಿನ್ ಆದೆ. ಇದಾದಮೇಲೆ ನಾವು ಇವತ್ತು ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಎಡೆನ ಕೊಟ್ಟು ಬರ್ತೀವಿ. ಸೊ ಪ್ರಸಾದ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಮನೇಲಿ 4 ಬಟ್ಲು ಮತ್ತು ದೇವಸ್ಥಾನಕ್ಕೆ ಒಂದು ಪ್ಲೇಟ್ನಲ್ಲಿ ಹಾಲು, ಅನ್ನ ಮತ್ತು ಸಕ್ಕರೆನ ಹಾಕ್ತಾಯಿದ್ದಾರೆ. ಸೊ ಇದನ್ನು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬಟ್ ಅಲ್ಲಿ ಫೋನ ತೊಗೊಂಡು ಹೋಗಿರಲಿಲ್ಲ, ಹಾಗಾಗಿ ಯಾವುದೇ ರೀತಿಯಾದಂಥ ವೀಡಿಯೋಸು ಕೂಡ ನನಗೆ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಇದಾದಮೇಲೆ ನಮ್ಮ ಯಜಮಾನ್ರು ಟಿಫನ್ನ ಮಾಡಿಬಿಟ್ಟು ಅವ್ರು ಶಾಪಿಗೆ ಹೊರಟರು. ನನಗೆ ಒಬ್ಬರು ಕರೆದಿದ್ರು, ಅಕ್ಕ ಫಾರ್ಮ್ ಹೌಸಿಗೆ ಹೋಗೋಣ ಅಂತ. ಹಾಗಾಗಿ ಅಲ್ಲಿಗೆ ನಾನು ರೆಡಿಯಾಗಿ ಹೊರಟೆ. ವೆಲ್ಕಮ್ ಟು ಹರಟೆಕಟ್ಟೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಹರಟೆಕಟ್ಟೆ ಟೀಮ್ ಜೊತೆ ಫಾರ್ಮ್ ಹೌಸ್ಗೆ ಬಂದ್ವಿ. ಹರಟೆಕಟ್ಟೆ ನನ್ನದೊಂದು ಪುಟ್ಟ ಬಳಗ. ತುಂಬಾ ಖುಷಿ ಅನಿಸುತ್ತೆ ಇವ್ರ ಜೊತೆ ಇದ್ದರೆ. ಎಲ್ಲರೂ ಕೂಡ ನನಗಿಂತೂ ತುಂಬಾ ದೊಡ್ಡವರು, ಆದ್ರೂ ಎಲ್ಲರೂ ಒಂಥರ ಎಲ್ಲರೂ ಸೇರಿದಾಗ ಚಿಕ್ಕ ಮಕ್ಕಳ ಥರ ಆಡ್ಕೋತಾ ನಮ್ಮ ಒಂದು ಲೈಫ್ನ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋತಾ ಇರ್ತೀವಿ. ಸೊ ನಮ್ಮ ಥೀಮ್ ಇದ್ದಿದ್ದು 90s ಥೀಮ್, ಹಾಗಾಗಿ ಆವಾಗಲೇ ಸಿಕ್ತಂಥ ಐಸ್ ಕ್ಯಾಂಡಿನ ಸಿಗ್ತಾ ಗ್ರೂಪ್ ಫೋಟೋಸ್ನ ತೊಗೊಳ್ತಾ ಆಮೇಲೆ ಸ್ನ್ಯಾಕ್ಸ್ನ ತೊಗೊಂಡ್ವಿ. ಸೊ ಸ್ನ್ಯಾಕ್ಸಲ್ಲಿ ಆವಾಗ ಸಿಕ್ತಂಥ ಟೂಟಿ ಫ್ರೂಟಿ ಕೇಕು ಅದನ್ನೆಲ್ಲ ತೊಗೊಂಡು ಅಕ್ಕ ಗಿಫ್ಟ್ನ ಕೊಡ್ತಾಯಿದ್ರು. ಸೊ ಸಣ್ಣ ಗೇಮ್ಸ್ನ ಆಟಾಡಿಸ್ಬಿಟ್ಟು, ಸೊ ಅದರಲ್ಲಿ ಗೇಮ್ಸ್ನ ತೊಗೊಂಡಾದ್ಮೇಲೆ ನಾವು ನಾರ್ಮಲ್ಲಾಗಿ ಗ್ರೂಪಲ್ಲಿ ಕೆಲವೊಂದು ಗೇಮ್ಸ್ನ ಆಟಾಡಿಸಿದ್ವಿ. ಅದರಲ್ಲಿ ವಿನ್ನರ್ಗೆ ಆಗಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾಯಿದ್ವಿ. ಇಲ್ಲಿ ನನಗೆ ಬ್ಯೂಟಿಫುಲ್ ಬ್ರೈಡ್ ಅನ್ನೋ ಒಂದು ಕಾಂಟೆಸ್ಟಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು, ಹಾಗಾಗಿ ಮನ್ಸಕ್ಕ ನಂಗೆ ಅದನ್ನು ಕೊಡ್ತಾಯಿದ್ರು. ಸೊ ಇದೊಂಥರ ಖುಷಿ. ಇದೆಲ್ಲೂ ಎಲ್ಲೂ ಸಾಧ್ಯ ಇಲ್ಲ ನಾವು ಹೋಗ್ಬಿಟ್ಟು ಸ್ಟೇಜ್ ಮೇಲೆ ತೊಗೊಳ್ಳೋದು. ಮೇಲೆ ಒಂದು ಗೇಮ್ ಆಟಾಡ್ತಾ ಇದ್ವಿ. ಇನ್ನು ಗೇಮ್ ಆದಮೇಲೆ ಊಟದ ಸಮಯ ಆಯಿತು. ಸೊ ಊಟಕ್ಕೆ ಎಲ್ಲದರಿಗೂ ಕೂಡ ಬಡಿಸ್ಕೋತಾ ಇದ್ವಿ. ಎಷ್ಟು ಬ್ಯೂಟಿಫುಲ್ಲಾಗಿ ಅಂದರೆ ಲೈಕ್ ಎಂಜಾಯ್ ಮಾಡ್ತಾ ಊಟನ ಮಾಡ್ತಾಯಿದ್ವಿ. ನೀವು ನೋಡ್ಬೋದು ಊಟದ ಐಟಮ್ಸ್ ಎಷ್ಟಿದೆ ಅಂತ ಹೇಳಿಬಿಟ್ಟು. ಇದರಲ್ಲಿ ಕ್ರಿಸ್ಪಿ ಕಾರ್ನ್ ಇದೆ, ಆಮೇಲೆ ಒಂಥರದ್ದು ಕರಿ ಇದೆ, ಆಮೇಲೆ ಮಶ್ರೂಮ್ ಮಂಚೂರಿಯನ್, ಸೈಡ್ಸ್ ಇದೆ, ಒಂದು ಪನ್ನೀರ್ ನೂಡಲ್ಸ್, ಚಪಾತಿ ಎಲ್ಲದೂ ಕೂಡ ಇದೆ. ಸೊ ಎಲ್ಲರೂ ಕೂತ್ಕೊಂಡು ಎಲ್ಲಿ ಸಿಕ್ತು ನಿಂಗೆ ಇದೆಲ್ಲ ಆಟ ಆಡ್ತಿದ್ವಿ ನೆನಪಾಯ್ತಾ? ಇದು ಹೇಳ ಅನ್ಕೊಡಿ, ಹಿಂಗ್ ಮಾಡ್ತಾ ಇದ್ವಿ. ಸೋಂಪು ಫುಲ್ ಖುಷಿ ನಮ್ಮ ಮನೇಲಿ ನನ್ನ ಗಂಡ ಖುಷಿ ಆಗ್ತಾನೆ. ಕೊಡಲ್ಲ ಕೆಮಿಕಲ್ಸ್ ಅಂತ ಇವಾಗ ನಾವ್ ಯಾವ್ದು ಕೊಡೋದೇ ಇಲ್ಲ. ನಾವು ಯಾವ್ದು ಮಕ್ಕಳು ಕೊಡೋದೇ ಇಲ್ಲ. ನಾವು ಎಷ್ಟವ ತೆಗಿಯೋಗಿ ನಮ್ಗೇನ್ ಆಗಿರ್ಲಿಲ್ಲ. ನಿಮ್ಮ ಅಮ್ಮ ಇನ್ನು ಇದಾದಮೇಲೆ ನಾವು ಅವಾಗ ಯಾವ್ಯಾವೆಲ್ಲ ಆಟ ಆಡ್ತಿದ್ವಿ ಅದನ್ನೆಲ್ಲದನ್ನು ಕೂಡ ಒಂದು ಸತಿ ಆಟ ಆಡ್ತಾ ನೋಡ್ತಾ ಇದ್ವಿ. ಸೊ ಈ ಥರ ಯಾರಿಗೆಲ್ಲ ನೆನಪಿದೆ, ಈ ಥರ ಕಂಬನ ಹಿಡ್ಕೊಂಡು ಎಷ್ಟು ಸುತ್ತಾಡ್ತಿದ್ವಿ. ಅದರಲ್ಲೂ ಧ್ವಜ ಕಂಬ ಏನಾದರೂ ಇತ್ತು ಅಂತ ಅಂದರೆ ಅದರ ಸುತ್ತ ಈ ರೀತಿಯಾಗಿ ಸುತ್ತುತ್ತಿದ್ವಿ. ಆಮೇಲೆ ಈ ಥರ ಕೈ ಹಿಡ್ಕೊಂಡು ಸುತ್ತಾಡ್ತಿದ್ವಿ. ಇದೆಲ್ಲದನ್ನು ಕೂಡ ಆಮೇಲೆ ನಾವು ಈ ಥರ ಆಮಿನ ಅಂಚಮಿನ ಅಂತ ಆಟ ಆಡ್ತಿದ್ವಿ. ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಈ ಥರ ಬಾಲ್ಯದ ನೆನಪುಗಳಿದ್ರೆ ನನ್ನ ಒಂದು ಇದರಲ್ಲಿ ಕಮೆಂಟ್ ಮಾಡಿ, ನಾನು ನೋಡೋಣ ಯಾರಿಗೆಲ್ಲ ಏನೇನೆಲ್ಲ ಬಾಲ್ಯದಲ್ಲಿ ನೆನಪುಗಳಿದೆ ಅಂತ ಹೇಳಿಬಿಟ್ಟು. ಇನ್ನು ಇದೆಲ್ಲ ಮುಗಿದ ಮೇಲೆ ಆಲ್ರೆಡಿ 3 o'clock ಆಗಿತ್ತು. ಇನ್ನು ಊರಿಗೆ ಹೋಗೋ ಅಂಥ ಸಮಯ.
ಹೊರಡುವಂಥ ಸಮಯ ಬಂದೇ ಬಿಡ್ತು. ಸೊ ಫಾರ್ಮ್ ಹೌಸ್ಗೆ ಬಾಯ್ ಬಾಯ್ ಹೇಳ್ತಾ ನಾವು ಎಲ್ಲರೂ ಕೂಡ ನಮ್ಮ ಕೊಟ್ಟೂರು ಕಡೆ ಪ್ರಯಾಣನ ಬೆಳೆಸಿದ್ವಿ. ನಾನು ಮಾನಸಕ್ಕ ಆರಾಮಾಗಿ ಮಾತಾಡಿಕೊಂಡು ರೋಡಲ್ಲಿ ವಾಪಸ್ ಬರ್ತಾಯಿದ್ವಿ. ಸೊ ಯಾಕೆ ಕೊಟ್ಟೂರಿಗೆ ವಾಪಸ್ ಹೋಗಬೇಕು, ಇಲ್ಲೇ ಇದ್ಬಿಡೋಣ ಅಂತಲೂ ಕೆಲವೊಂದು ಸತಿ ಅನ್ನಿಸ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಬಟ್ ಆದ್ರೂ ಮನೆಗೆ ಹೋಗಬೇಕು ಅಲ್ವಾ, ಹಾಗಾಗಿ ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ಏನೇನೆಲ್ಲ ಗಿಫ್ಟ್ ಬಂದಿದೆ ಅಂತ ನೋಡ್ತಾ ಇದ್ದೆ. ಸೊ ಈ ಬ್ಯಾಗ್ ಕೂಡ ಅಕ್ಕನ ರಿಟರ್ನ್ ಗಿಫ್ಟ್. ಅಕ್ಷತಕ್ಕ ಅಂತ ಹೋಸ್ಟ್ ಮಾಡಿದ್ದು ಇವತ್ತಿನ ಒಂದು ಕಿಟ್ಟಿನ. ಅವರು ಕೊಟ್ಟಂಥದ್ದು ಪ್ರತಿಯೊಂದು ವಸ್ತುಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ, ಏನೆಲ್ಲ ಗಿಫ್ಟ್ ಬಂತು ಅಂತ ಹೇಳಿಬಿಟ್ಟು. ಇದು ನನಗೆ ಆವಾಗಲೇ ತೋರಿಸ್ದೆ ಅಲ್ವಾ, ಬ್ಯೂಟಿಫುಲ್ ಬ್ರೈಡ್ ಅನ್ನೋ ಒಂದು ಕಾಂಟೆಸ್ಟಲ್ಲಿ ಸಿಕ್ಕಿದ್ದು ಅಂತ ಹೇಳಿಬಿಟ್ಟು. ಸೊ ಇದು ಆ ಒಂದು ಗಿಫ್ಟ್ ಆಗಿದೆ. ದೆನ್ ನೆಕ್ಸ್ಟು ಬಂದುಬಿಟ್ಟು ಆಮೇಲೆ ನೆಕ್ಸ್ಟು ಒಂದು ಬೆಲ್ಟ್, ಈ ಬೆಲ್ಟು ಇದು ಕೂಡ ಒಂದು ಗೇಮ್ನ ಆಟಾಡಿಸಿದ್ರು. ಅದರಲ್ಲಿ ಪ್ರೈಸ್ ಬಂದಿರೋದು ಅಂದರೆ ಡೈಲಾಗ್ ಡೆಲಿವರಿದೊಂದು ಒಂದು ಕಾಂಟೆಸ್ಟ್ ಇತ್ತು, ಅದರಲ್ಲಿ ಗೆದ್ದಿರೋವಂಥ ಪ್ರೈಸು. ಇದಾದಮೇಲೆ ಇದು ಅಕ್ಷತಕ್ಕ ನಮಗೆ ಎಲ್ರಿಗೂ ಕೂಡ ಅಲ್ಲಿ ನಾವು ಹೋಗಿದ್ವಿ ಅಲ್ವಾ, ಅಲ್ಲೊಂದು ಗೇಮ್ ಆಟಾಡಿಸಿದ್ರು, ಅದರಲ್ಲಿ ಬಂದಿರತಕ್ಕಂಥ ಪ್ರೈಸ್ ಇದು. ಸೊ ಏನು ಅಂತ ನೋಡೋಣ ಅಂತ ತೆಗಿತಾ ಇದ್ದೆ. ಯಾಕಂದರೆ ಅವರು ಗಿಫ್ಟೆಲ್ಲ ಒಂಥರ ಡಿಫ್ರೆಂಟಾಗೇ ಇರುತ್ತೆ ಅವ್ರು ಕೊಡ್ತಿದ್ದಾರೆ ಅಂತ ಅಂದಾಗ. ಸೊ ಹಾಗಾಗಿ ಒಳಗಡೆ ಏನಿದೆ ಅನ್ನೋ ಕ್ಯೂರಿಯಾಸಿಟಿ, ಒಂದು ಸತಿ ಓಪನ್ ಮಾಡಿ ನೋಡೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಅರೆ ವಾವ್, ಇದು ನಿಮಗೆ ನೆನಪಿರುತ್ತೆ ಅನಿಸುತ್ತೆ, ನಾವು ಚಿಕ್ಕವರಿದ್ದಾಗೆಲ್ಲ ಕಲರ್ ಯಾವ ಡ್ರೆಸ್ ಹಾಕ್ತೀವೋ ಆ ಕಲರ್ ಬಿಂದಿನ ಇಟ್ಕೋತಾ ಇದ್ವಿ. ಇವಾಗ ಇದೆಲ್ಲ ಮರ್ತೋಗಿತ್ತು, ಸಿಗ್ತಾನೂ ಇರಲಿಲ್ಲ, ತೊಗೊಂಡೂ ಇರಲಿಲ್ಲ. ಥ್ಯಾಂಕ್ಸ್ ಅಕ್ಷತಾ ಅಕ್ಕ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್. ದೆನ್ ನೆಕ್ಸ್ಟು ಬಂದುಬಿಟ್ಟು ಒಂದು ಕಿವಿದು ರಿಂಗ್. ಇದೂ ಕೂಡ ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿ ಚಿಕ್ಕದಾಗಿ ಚೊಕ್ಕವಾಗಿದೆ. ಇದೂ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಆ ಬಾಕ್ಸ್ ಪ್ಯಾಕಿಂಗ್ ಇಷ್ಟ ಆಯಿತು ನನಗೆ. ಸೊ ಅದಾದಮೇಲೆ ಇದು ಲಾಸ್ಟ್. ಇದರಲ್ಲಿ ಗಿಫ್ಟಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ. ಇದರಲ್ಲಿ ನಾವು ಚಿಕ್ಕವರಿದ್ದಾಗಿ ಇದ್ದಂಥ ಎಲ್ಲ ಮೆಮೊರೀಸ್ ಕೂಡ ಇದೆ. ನಾನು ಆವಾಗಲೇ ತೋರಿಸ್ದೆ ಅಲ್ವಾ ಯಾವ ರೀತಿಯಾದಂಥ ಒಂದು ಐಟಮ್ಸ್ ಅವಾಗ ಸಿಕ್ತಿತ್ತು ನಮಗೆ ತಿನ್ನೋಕ್ಕೆ. ₹1 ಇತ್ತು ಅಂತ ಅಂದರೆ ಅದು ಎಷ್ಟೋ ಎಂಜಾಯ್ ಮಾಡ್ತಾ ಅದರಲ್ಲಿ ಎಷ್ಟೊಂದು ಚಾಕ್ಲೇಟ್ಸ್ ಬರ್ತಾಯಿತ್ತು ಅವಾಗೆಲ್ಲ. ಸೊ ಅದನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಏನು ತೊಗೊಳ್ಳೋದು ಅಂತ ಹೇಳಿ ಎಲ್ಲದನ್ನು ತೊಗೋತಾ ಇದ್ವಿ. ಈಗ ಅವೆಲ್ಲ ತುಂಬಾ ಸಿಗೋದಿಲ್ಲ ಎಷ್ಟೊಂದು ಕಡೆ. ದೊಡ್ಡ ಶಾಪಿಗೆ ಹೋಗ್ತೀವಿ ಹೊರತು ಚಿಕ್ಕ ಶಾಪಿಗೆ ಹೋಗ್ಬಿಟ್ಟು ತೊಗೊಳ್ಳೋಂಥ ಖುಷಿನೇ ಕಳ್ಕೊಂಬಿಟ್ಟಿದ್ದೀವಿ. ಸೊ ನೋಡ್ಬೋದು ನೀವು, ಈ ಕ್ಯಾಂಡಿ ಆಗಿರ್ಬೋದು, ಇದು ಶುಂಠಿ ಪೆಪರ್ಮೆಂಟ್ ಅಂತ ಅಂತಿದ್ವಿ ನಾವು. ವೈಟ್ ಕಲರ್ ಇರುತ್ತೆ, ತಿಂದಿದ್ದೀರಾ ಅನಿಸುತ್ತೆ. ಇದು ನಿಂಬೆ ಹುಳಿ ಚಾಕ್ಲೇಟ್ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ, ಒಂಥರ ಹುಳಿ ಸ್ವೀಟ್ ಥರ. ಇನ್ನಿದು ಒಂದು ಜೆಲ್ಲಿ ಮತ್ತು ಇನ್ನೊಂದು ಚಾಕ್ಲೇಟ್, ಅದರೊಳಗಡೆ ಚಾಕ್ಲೇಟ್ ಕ್ರೀಮಿ ಇರುತ್ತೆ. ಸೊ ಅದನ್ನ ಓಪನ್ ಮಾಡ್ಕೊಂಡು ತಿನ್ಕೊಂಡಿರೋದು. ಆಮೇಲೆ ಇದು ಪಿಜ್ಜಾ ಅಂತ ಹೇಳಿಬಿಟ್ಟು, ಅಂದರೆ ನಮ್ಮ ಜಲ್ಲಿ ಪಿಜ್ಜಾ ಅಂತ. ಆಮೇಲೆ ಇದು ₹1ಗೆ ಒಂದು ಫುಲ್ ಪ್ಯಾಕ್ ಬರ್ತಿತ್ತು. ಈ ಸ್ಟಾರ್ಸ್ ಇದ್ಬಿಟ್ರೆ ಏನೋ ಒಂಥರ ಆಕಾಶದಲ್ಲಿರ್ತಕ್ಕಂಥ ಸ್ಟಾರ್ಸೇ ನಮ್ಮ ಕೈಯಲ್ಲಿದೇನೋ ಅನ್ನೋ ಒಂದು ರೇಂಜಿಗೆ ಇರ್ತಿದ್ವಿ. ಇಲ್ಲಿ ನೋಡ್ಬೋದು, ಒಂದು ಕಡೆ ಈ ಥರ ಹೇಳಿದ್ರೆ ಛೋಟಾ ಭೀಮ್ ಬರ್ತಾನೆ, ಈ ಕಡೆಯಿಂದ ಒಂದು ಸತಿ ಪುಷ್ ಮಾಡಿದ್ರೆ ರಾಜು ಬರ್ತಾನೆ. ಸೊ ಇದೊಂಥರ ಗೇಮು ಚೆನ್ನಾಗಿತ್ತು. ಒಳಗಡೆ ಸೋಂಪು ಕೂಡ ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಸೊ ಇದನ್ನೆಲ್ಲ ನೋಡ್ತಾನೆ ನಮ್ಮ ಬಾಲ್ಯನೂ ಕೂಡ ನಾವು ಕಳೆದಿದ್ದು. ಇದೇ ರೀತಿಯಾಗಿ ತುಂಬಾ ಐಟಮ್ಸ್ ಇತ್ತು. ನೋಡ್ತಾ ಹೋದರೆ ಎಲ್ಲದನ್ನು ತಿಂದುಬಿಡ್ಬೇಕು ಅನ್ನಿಸ್ತಾ ಇತ್ತು. ಬಟ್ ಒಂದು ಸಾರಿ ನಮ್ಮ ಯಜಮಾನ್ರು ಬರಲಿ, ಅವ್ರಿಗೂ ಕೂಡ ತೋರಿಸೋಣ ಅಂತ. ಇನ್ನಿದು ರಸಗುಲ್ಲ ಎಲ್ರಿಗೂ ನೆನಪಿರುತ್ತೆ ಅಂತ ಅಂದ್ಕೊತೀನಿ. ಅದಾದಮೇಲೆ ಇದು ಕಾಯಿನ್ಸ್, ಗೋಲ್ಡನ್ ಕಾಯಿನ್ಸ್ ಅಂತ ಹೇಳ್ತಿದ್ವಿ. ಇದನ್ನು ರ್ಯಾಪರ್ನ ತೆಗೆದುಬಿಟ್ರೆ ಇದರೊಳಗಡೆ ಒಂದು ಚಾಕ್ಲೇಟ್ ಇರುತ್ತೆ, ಅದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ಇನ್ನಿದು ಚಿಗಳಿ ಅಂತ ಹೇಳ್ಬಿಟ್ಟು ಕರಿತಿದ್ವಿ, ಹುಳಿ ಇರ್ತಿತ್ತು. ಅದು ಕೂಡ ₹1ಗೆ 4 ಬರ್ತಿತ್ತು ಆವಾಗಿನ ಇದರಲ್ಲಿ. ಸೊ ಇನ್ನು ಇದು ಗೆರೆಗಿಟ್ಲೆ ಆಟ ಆಡೋದು. ಸೊ ಈ ಥರ ಒಂದು ದಾರ ಇರುತ್ತೆ ಅಂತ ತೊಗೊಂಡ್ಬಿಟ್ಟು ಈ ಥರ ಎಲಾಸ್ಟಿಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಗಿರಿಗಿಟ್ಲೆ ಥರ ಆಟ ಆಡ್ತಾಯಿತ್ತು. ಇನ್ನಿದು ಕೂಡ ಒಂಥರ ಒಂದು ಟೈಪ್ ಆಫ್ ಚಾಕ್ಲೇಟ್. ಇದು ಆವಾಗಲೇ ತೋರಿಸಿದ್ನಲ್ವ, ಆ ಥರ ಕ್ರೀಮಿ ಇರ್ತಿತ್ತು. ಇನ್ನಿದು ಬಾಲ್ ಚಾಕ್ಲೇಟ್ಸ್ ಅಂತ, ಓಪನ್ ಮಾಡಿದ್ರೆ ಒಳಗಡೆ ಚಾಕ್ಲೇಟ್ ಇರ್ತಿತ್ತು. ಇನ್ನಿದು ಲಾಲಿಪಾಪು, ಮುಂದ್ಗಡೆ ಫ್ಯಾನ್ ಥರ ಇರ್ತಿತ್ತು, ಗಾಳಿ ಬಂದರೆ ಫುಲ್ ತಿರುಗ್ತಿತ್ತು, ನಾವು ತಿಂತಾಯಿದ್ವಿ. ಹಿಂದ್ಗಡೆ ಲಾಲಿಪಾಪು. ಇದು ಕೂಡ ಜಲ್ಲಿನೇ, ಅಂದರೆ ಪೈಪಲ್ಲಿ ಹಾಕಿ ಎಳೆಯೋದು ಅಂತ ಜಲ್ಲಿ. ತುಂಬಾ ಚೆನ್ನಾಗಿತ್ತು. ಎಲ್ಲದನ್ನು ನೋಡ್ತಾ
ನನಗೆ ಇದನ್ನೆಲ್ಲ ಎತ್ತಿಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ, ಎಲ್ಲದನ್ನು ನೋಡ್ತಾ ಕೂತ್ಕೊಂಡ್ಬಿಡೋಣ ಅನ್ನಿಸ್ತಾ ಇತ್ತು. ಸೊ ನೋಡಿ ಇವತ್ತು ಎಷ್ಟೆಲ್ಲ ಗಿಫ್ಟ್ ಬಂದಿದೆ ಅಂತ ಹೇಳಿಬಿಟ್ಟು, ಈ ಗಿಫ್ಟ್ ಮುಂದೆ ಯಾವುದೇ ಒಂದು ಬೆಲೆ ಬಾಳುವಂಥ ಗಿಫ್ಟ್ ಕೊಟ್ಟರು ನನಗಿಷ್ಟು ಖುಷಿ ಆಗ್ತಿತ್ತೋ ಎಲ್ಲೋ ಗೊತ್ತಿಲ್ಲ. ಬಟ್ ಇದೆಲ್ಲದನ್ನು ನೋಡ್ತಾ ನನಗೆ ಎಷ್ಟು ಮೆಮೊರೇಬಲ್ ಅನ್ನಿಸ್ತಾ ಇತ್ತು. ಸೊ ಇದಾದಮೇಲೆ ಇನ್ನು ನೈಟ್ ಊಟ ಅಷ್ಟೇ ಸ್ವಲ್ಪ ಲೈಟಾಗಿ ತೊಗೊಂಡು ನಾಳೆ ಮಾರ್ನಿಂಗಿಗೋಸ್ಕರ ಡ್ರೈ ಫ್ರೂಟ್ಸ್ನ ನೆನೆ ಹಾಕ್ತಾಯಿದ್ದೆ. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ನಾಳೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್.